ನಮ್ಮ ಲೈಫ್ನಲ್ಲಿ ನಮಗೆ ಚಿಕ್ಕ ವಯಸ್ಸಿಂದ ಒಂದು ವಿಷಯನ ತಲೆ ತುಂಬಿರ್ತಾರೆ. ಚೆನ್ನಾಗಿ ಓದು, ಒಳ್ಳೆ ಮಾರ್ಕ್ಸ್ ತೆಗಿ, ಆಮೇಲೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಸೇರ್ಕೋ, ಗೌರ್ಮೆಂಟ್ ಜಾಬ್ ಮಾಡ್ಕೋ, ಲೈಫ್ ಸೆಟಲ್ ಆಗುತ್ತೆ ಅಂತ. ಆದರೆ ನಮ್ಮ ಸ್ಕೂಲಲ್ಲೂ ಕೂಡ ಮ್ಯಾಥ್ಸ್ ಕಲಿಸ್ತಾರೆ, ಸೈನ್ಸ್ ಕಲಿಸ್ತಾರೆ. ಆದರೆ ಈ ದುಡ್ಡು, ಮನಿ ಅನ್ನೋ ಮ್ಯಾಟ್ರ್ ಇದೆಯಲ್ಲ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಯಾರು ಹೇಳ್ಕೊಡಲ್ಲ. ಇವತ್ತು ನಾನು ಜಗತ್ತಿನ ಬೆಸ್ಟ್ ಸೆಲ್ಲಿಂಗ್ ಬುಕ್ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ನ ಮೊದಲನೇ ಚಾಪ್ಟರ್ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಈ ಚಾಪ್ಟರ್ನಲ್ಲಿ ರಾಬರ್ಟ್ ಕಿಯೋಸಕಿ ಅವರು ಒಂದು ಬೆಂಕಿ ಮಾತು ಹೇಳ್ತಾರೆ. ಶ್ರೀಮಂತರು ದುಡ್ಡಿಗೋಸ್ಕರ ಕೆಲಸ ಮಾಡಲ್ಲ, ದುಡ್ಡೇ ಅವರಿಗೋಸ್ಕರ ಕೆಲಸ ಮಾಡುತ್ತೆ. ಏನಿದು ಕೇಳಕ್ಕೆ ಸ್ವಲ್ಪ ವಿಚಿತ್ರ ಅನಿಸ್ತಾ ಇರ್ಬೋದು. ಹೌದು, ಈ ವಿಷಯನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ನಿಮ್ಮ ಲೈಫ್ ಕೂಡ ಚೇಂಜ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆಮೇಲೆ ನೀವೇ ಅಂತೀರಾ, ಗುರು ಇದೇ ಅಲ್ವಾ ರಿಯಲ್ ಎಜುಕೇಶನ್ ಅಂತ. ನೋಡಿ ಬಾಸ್, ಈ ಕತೆ ಶುರುವಾಗೋದು 1956ರಲ್ಲಿ. ರಾಬರ್ಟ್ಗೆ ಒಂದು 9 ವರ್ಷ. ಅವನಿಗೊಬ್ಬ ಫ್ರೆಂಡ್ ಇದ್ದ, ಮೈಕ್ ಅಂತ. ಅವರಿಬ್ಬರು ರಿಚ್ ಕಿಡ್ಸ್ ಹೋದೋ ಸ್ಕೂಲ್ಗೆ ಹೋಗ್ತಿದ್ರು. ಅಲ್ಲಿರೋ ಹುಡುಗರೆಲ್ಲ ಬ್ರ್ಯಾಂಡೆಡ್ ಕಾರ್ನಲ್ಲಿ ಬರೋದು, ಕಾಸ್ಟ್ಲಿ ಆಟಿಕೆ ತರೋದು ನೋಡಿ ರಾಬರ್ಟ್ಗೆ ಥರ ಫೀಲ್ ಆಗ್ತಾ ಇತ್ತು. ಅವನ ಮನೆಗೆ ಬಂದು ತನ್ನ ತಂದೆ ಹತ್ರ ಕೇಳ್ತಾನೆ, ಅಪ್ಪ ನಾನು ಶ್ರೀಮಂತ ಆಗಬೇಕು, ಹೇಗೆ ಅಂತ. ಅವ್ರ ತಂದೆ ಸಿಕ್ಕಾಪಟ್ಟೆ ಓದಿದವರು, PhD ಮಾಡಿರೋರು, ಗೌರ್ಮೆಂಟ್ ಕೆಲಸದಲ್ಲಿ ಇದ್ದವರು. ಅವರೇ ರಾಬರ್ಟ್ನ ಪೂರ್ ಡ್ಯಾಡ್. ಅವ್ರಂದ್ರು, ಮಗನೇ ಚೆನ್ನಾಗಿ ಓದು, ಆಮೇಲೆ ಕೆಲಸ ಮಾಡು ಅಂತ. ಆದರೆ ರಾಬರ್ಟ್ನ ಫ್ರೆಂಡ್ ಮೈಕ್ ಇದಾನಲ್ಲ, ಅವನ ತಂದೆ ಅಷ್ಟೇನು ಓದ್ದವರಲ್ಲ, ಆದರೂ ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಇವರೇ ರಿಚ್ ಡ್ಯಾಡ್. ರಾಬರ್ಟ್ ಈ ಇಬ್ಬರು ಅಪ್ಪಂದಿರ ಹತ್ರ ಸಲಹೆ ಕೇಳ್ತಾನೆ. ಪೂರ್ ಡ್ಯಾಡ್ ಅಂತಿದ್ರು, ನಮಗೆ ಅದು ತಗೊಳಕ್ಕಾಗಲ್ಲ, ಶಕ್ತಿ ಇಲ್ಲ ಅಂತ. ಆದರೆ ರಿಚ್ ಡ್ಯಾಡ್ ಹೇಳ್ತಾರೆ, ಅದನ್ನು ತಗೊಳಕ್ಕೆ ನಾವೇನು ಮಾಡಬೇಕು ಅಂತ. ಹುಡುಗರು ಒಂದೇ ಒಂದು ಲೈನು ನಮ್ಮ ಮೈಂಡ್ ಸೆಟ್ಟನ್ನೇ ಚೇಂಜ್ ಮಾಡಿಬಿಡುತ್ತೆ. ರಿಚ್ ಡ್ಯಾಡ್ ಹತ್ರ ರಾಬರ್ಟ್ ಹೋಗಿ ನನಗೆ ದುಡ್ಡು ಮಾಡೋದು ಕಲಿಸಿ ಅಂತ ಕೇಳಿದಾಗ ಅವರು ಅವನನ್ನು ಒಂದು ಕಿರಾಣಿ ಅಂಗಡಿಯಲ್ಲಿ ಕೆಲ್ಸಕ್ಕೆ ಇರ್ತಾರೆ. ಸಂಬಳ ಎಷ್ಟು ಗೊತ್ತಾ? ಬರೀ 10 ಸೆಂಟ್ಸ್ ಪ್ರತಿ ಗಂಟೆಗೆ. ಇದು ತುಂಬ ಅಂದರೆ ತುಂಬ ಕಡಿಮೆ. ಕೆಲವು ದಿನ ಆದಮೇಲೆ ರಾಬರ್ಟ್ಗೆ ಸಾಕಾಗ್ಬಿಡುತ್ತೆ. ಏನು ಗುರು ಇದು, ಇಷ್ಟು ಕಡಿಮೆ ದುಡ್ಡಿಗೋಸ್ಕರ ನಾನು ಯಾಕೆ ಇಷ್ಟೊಂದು ಕೆಲಸ ಮಾಡಬೇಕು? ಸಿಟ್ಟಿನಿಂದ ರಿಚ್ ಡ್ಯಾಡ್ ಹತ್ರ ಹೋಗ್ತಾನೆ. ಆಗ ರಿಚ್ ಡ್ಯಾಡ್ ನಗುತ್ತಾ ಹೇಳ್ತಾರೆ, ಹೆಚ್ಚಿನ ಜನ ಜೀವನ ಪೂರ್ತಿ ದುಡ್ಡಿಗೋಸ್ಕರ ಕೆಲಸ ಮಾಡ್ತಾರೆ, ಆದರೆ ಈ ದುಡ್ಡು ಹೇಗೆ ಕೆಲಸ ಮಾಡುತ್ತೆ ಅಂತ ಕಲಿಯೋಕೆ ಇಷ್ಟಪಡಲ್ಲ. ಅವರು ರಾಬರ್ಟ್ಗೆ ಕೊಟ್ಟಿರೋ ಆ 10 ಸೆಂಟ್ ಸಂಬಳನೂ ನಿಲ್ಲಿಸ್ಬಿಡ್ತಾರೆ. ಫ್ರೀಯಾಗಿ ಕೆಲಸ ಮಾಡು ಅಂತಾರೆ. ಯಾಕೆ ಗೊತ್ತಾ? ನಮಗೆ ಸಂಬಳದ ಫಿಕ್ಸ್ ಅಮೌಂಟ್ ಮೇಲೆ ಕಣ್ಣಿದ್ದಾಗ ನಮ್ಮ ಮೆದುಳು ಹೊಸ ಐಡಿಯಾಗಳನ್ನ ಯೋಚನೆ ಮಾಡೋದೇ ನಿಲ್ಲಿಸ್ಬಿಡುತ್ತೆ. ಈಗ ಸ್ವಲ್ಪ ಸೀರಿಯಸ್ ಮಾಡಿ ಹೇಳ್ತೀನಿ. ನಮ್ಮ ಸೊಸೈಟಿಲಿ 90% ಜನ ರ್ಯಾಟ್ ರೇಸ್ ಅಥವಾ ಇಲಿಗಳ ಓಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ಹೇಗೆ ಅಂದರೆ, ನಮಗೆ 2 ಎಮೋಷನ್ಸ್ ಕಂಟ್ರೋಲ್ ಮಾಡುತ್ತೆ. ಭಯ, ದುಡ್ಡು ಇಲ್ದಿದ್ರೆ ಏನಾಗುತ್ತೆ, ಕೆಲಸ ಹೋದ್ರೆ ಹೆಂಗೆ, ಕೆಲಸ ಹೋದ್ರೆ EMI ಕಟ್ಟೋದು ಯಾರು, ಮನೆ ಖರ್ಚು ನಿಭಾಯಿಸಿದೆ ಹೇಗೆ ಅನ್ನೋ ಭಯ. ಆಸೆ, ಡಿಸೈರ್, ದುಡ್ಡು ಬಂದ ತಕ್ಷಣ ಐಫೋನ್ ತಗೋಬೇಕು, ದೊಡ್ಡ ಪಾರ್ಟಿ ಮಾಡಬೇಕು, ದೊಡ್ಡ ಕಾರ್ ತಗೋಬೇಕು, ಶೋ ಆಫ್ ಮಾಡಬೇಕು ಅನ್ನೋ ಆಸೆ. ನೋಡಿ ಬಾಸ್, ತಿಂಗಳ ಕೊನೆಯಲ್ಲಿ ಸಂಬಳ ಬರುತ್ತೆ, ಆ ಭಯಕ್ಕೆ ಮತ್ತೆ ಕೆಲ್ಸಕ್ಕೆ ಹೋಗ್ತೀವಿ. ಆಸೆ ಇರೋದ್ರಿಂದ ಬಂದ ದುಡ್ಡನ್ನು ಖರ್ಚು ಮಾಡ್ತೀವಿ. ಇದನ್ನೇ ರಿಚ್ ಡ್ಯಾಡ್ ರ್ಯಾಟ್ ರೇಸ್ ಅಂತ ಕರೀತಾರೆ. ನೀವು ಎಷ್ಟು ದುಡಿತೀರ ಅನ್ನೋದು ಮುಖ್ಯ ಅಲ್ಲ, ನೀವು ಎಷ್ಟು ದುಡ್ಡು ಉಳಿಯುತ್ತೆ ಅನ್ನೋದು ಮುಖ್ಯ. ರಾಬರ್ಟ್ ಮತ್ತೆ ಮೈಕ್ ಫ್ರೀಯಾಗಿ ಕೆಲಸ ಮಾಡ್ತಾ ಇರುವಾಗ ಒಂದು ವಿಷಯ ಅಬ್ಸರ್ವ್ ಮಾಡ್ತಾರೆ. ಅಂಗಡಿಯವನು ಹಳೆಯ ಕಾಮಿಕ್ ಬುಕ್ಗಳನ್ನು ಎಸೆದ್ಬಿಡ್ತಾ ಇದ್ದ. ಆ ಹುಡುಗರು ಏನು ಮಾಡಿದ್ರು ಅಂದರೆ, ಆ ಬುಕ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಮೈಕ್ನ ಮನೆಯ ಕೆಳಗೆ ಒಂದು ಸಣ್ಣ ಲೈಬ್ರರಿ ಶುರು ಮಾಡ್ತಾರೆ. ಬೇರೆ ಹುಡುಗರಿಗೆ 10 ಸೆಂಟ್ಸ್ ಚಾರ್ಜ್ ಮಾಡಿ ಆ ಬುಕ್ ಓದಕ್ಕೆ ಬಿಡ್ತಾ ಇದ್ರು. ಇವರಿಬ್ರು ಅಲ್ಲಿ ಇಲ್ದಿದ್ರು ಕೂಡ ಮೈಕ್ನ ತಂಗಿ ಅದನ್ನ ನೋಡ್ಕೊಳ್ತಿದ್ರು. ಇಲ್ಲಿ ಏನಾಯ್ತು ಅಂದ್ರೆ, ಇವರು ಕೆಲಸ ಮಾಡದಿದ್ರು ಇವರಿಗೆ ದುಡ್ಡು ಬರ್ತಾ ಇತ್ತು. ಇದನ್ನೇ ಪ್ಯಾಸಿವ್ ಇನ್ಕಮ್ ಅನ್ನೋದು. ಇವರು ದುಡ್ಡಿಗೋಸ್ಕರ ಕೆಲಸ ಮಾಡಲಿಲ್ಲ, ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರು. ಆ ಸಿಸ್ಟಮ್ ಇವರಿಗೋಸ್ಕರ ದುಡ್ಡು ತಂದು ಕೊಡ್ತು. ಸೊ ಈ ಮೊದಲ ಅಧ್ಯಾಯದ ಸಾರಾಂಶ ಇಷ್ಟೇ. ನಿಮ್ಮ ಎಮೋಷನ್ಸ್ ನಿಮ್ಮ ಬುದ್ಧಿವಂತಿಕೆಯಿಂದ ಕಂಟ್ರೋಲ್ ಮಾಡಿ. ಜೀವನ ಪೂರ್ತಿ ಸಂಬಳಕ್ಕೋಸ್ಕರ ಮಾತ್ರ ಕೆಲಸ ಮಾಡಬೇಡಿ, ಕಲಿಯೋಕ್ಕೋಸ್ಕರ ಕೆಲಸ ಮಾಡಿ. ಶ್ರೀಮಂತರು ಆಸ್ತಿ ಮಾಡ್ತಾರೆ, ಬಡವರು ಜವಾಬ್ದಾರಿ ಅಂತ ಸಾಲ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಈ ಜಾಬಿಂದ ಸಾಕಾಗಿರೋ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಈ ಬುಕ್ನ 2ನೇ ಪಾಠದ ಬಗ್ಗೆ ಹೇಳ್ತೀನಿ, ಯಾಕೆ ನಮಗೆ ಹಣಕಾಸಿನ ಸಾಕ್ಷರತೆ ಬೇಕು ಅಂತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡಿ, ಬೆಲ್ ಐಕನ್ ಒತ್ತಿ. ನೆನಪಿಡಿ, ಕಲಿಯೋದು ನಿಲ್ಲಿಸ್ಬೇಡಿ, ಬೆಳೆಯೋದು ಬಿಡಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.